ನಮಸ್ಕಾರ ವೀಕ್ಷಕರೇ. ಮೊಹಮ್ಮದ್ ಹಾರೂನ್ ರಯೀಸ್ ಹಾಗೂ ಅವರ ಪತ್ನಿ ಶಬೀನಾ ಇವರು ಹಾಸನದಿಂದ ಬೇಲೂರಿಗೆ ಹೋಗುವ ಮಾರ್ಗ ಮಧ್ಯೆ ಕಲ್ಕೆರೆ ಎಂಬ ಗ್ರಾಮದಲ್ಲಿ 25 ವರ್ಷಗಳಿಂದ 5 ಎಕರೆ ಪ್ರದೇಶದಲ್ಲಿ ಸುಂದರವಾದ ಬೋನ್ಸಾಯಿ ಈಡನ್ ಗಾರ್ಡನ್ ಮಾಡಿಕೊಂಡು ವಾಸಿಸಲು ಚಿಕ್ಕದಾದ ಮನೆಯೊಂದನ್ನು ಮಾಡಿಕೊಂಡು 7 ಜನರಿಗೆ ಉದ್ಯೋಗವನ್ನು ಕೊಟ್ಟು ಬೋನ್ಸಾಯಿ ಗಿಡಗಳನ್ನು ಪೋಷಿಸಿಕೊಂಡು ಬರುತ್ತಿದ್ದಾರೆ. ಇಲ್ಲಿ 250 ವೈವಿಧ್ಯಮಯ ಬೋನ್ಸಾಯಿ ಗಿಡಗಳನ್ನು ವೀಕ್ಷಿಸಬಹುದು ಹಾಗೂ ಸುಮಾರು 2000 ಬೋನ್ಸಾಯಿ ಗಿಡಗಳನ್ನು ಪೋಷಿಸಿಕೊಂಡು ಬರುತ್ತಿದ್ದಾರೆ. ಹಾಗಾದರೆ ಬೋನ್ಸಾಯಿ ಎಂದರೇನು ಎಂದು ತಿಳಿದುಕೊಳ್ಳೋಣ ಬನ್ನಿ. ಬೋನ್ಸಾಯಿ ಎಂದರೆ ಸಣ್ಣ ಸಣ್ಣ ಕುಂಡಗಳಲ್ಲಿ ದೊಡ್ಡ ಮರಗಳ ಕುಬ್ಜ ಪ್ರತಿರೂಪಗಳನ್ನು ಆಕರ್ಷಕವಾಗಿ ಬೆಳೆಸುವ ಚೀನೀ ಜಪಾನೀಸ್ ಕಲೆ. ಇದು ಮರಗಳ ಬೆಳವಣಿಗೆಯನ್ನು ನಿಯಂತ್ರಿಸಿ ಅವುಗಳ ಗಾತ್ರವನ್ನು ಚಿಕ್ಕದಾಗಿರಿಸುತ್ತದೆ, ಆದರೆ ಮರಗಳ ಎಲ್ಲ ಲಕ್ಷಣಗಳನ್ನು ಹಾಗೆಯೇ ಉಳಿಸುತ್ತದೆ. ಉದಾಹರಣೆಗೆ ಸಾಮಾನ್ಯ ಮನುಷ್ಯ ಹಾಗೂ ಲಿಲ್ಲಿಪುಟ್ ತರಹ. ಬೋನ್ಸಾಯಿ ಗಿಡಗಳು ಕೆಲವೊಮ್ಮೆ ಹಣ್ಣು ತರಕಾರಿಗಳನ್ನು ಕೊಡಬಲ್ಲವು ಮತ್ತು ಶತಮಾನಗಳ ಕಾಲ ಬದುಕಬಲ್ಲವು. ಜಪಾನಿ ಭಾಷೆಯಲ್ಲಿ ಬೋನ್ಸಾಯಿ ಎಂದರೆ ಟ್ರೇನಲ್ಲಿ ಬೆಳೆಸುವುದು ಎಂದರ್ಥ. ಇದು ಮಣ್ಣಿನ ಸಣ್ಣ ಟ್ರೇಗಳಲ್ಲಿ ಅಥವಾ ಕುಂಡಗಳಲ್ಲಿ ದೊಡ್ಡ ಮರಗಳಾದ ಆಲ, ಅರಳಿ, ಮಾವು, ಕಿತ್ತಳೆ ಇನ್ನೂ ಅನೇಕ ಜಾತಿಯ ದೊಡ್ಡ ದೊಡ್ಡ ಮರಗಳನ್ನು ಕುಬ್ಜ ರೂಪದಲ್ಲಿ ಬೆಳೆಸುವ ಒಂದು ವಿಶಿಷ್ಟ ಕಲೆ. ಈ ಕುಬ್ಜ ಗಿಡಗಳು ನಿಜವಾದ ದೊಡ್ಡ ಮರಗಳಂತೆ ಕಾಣಿಸುತ್ತವೆ ಮತ್ತು ಅವುಗಳ ಎತ್ತರ ಕೇವಲ 1.5 ಮೊಳ ಅಥವಾ 2-2.5 ಅಡಿಗಳಷ್ಟು ಇರಬಹುದು. ಜಾಗದ ಕೊರತೆ ಇರುವವರು ಮನೆಯಲ್ಲಿ ದೊಡ್ಡ ಮರಗಳಂತೆ ಹಣ್ಣು ತರಕಾರಿಗಳನ್ನು ಬೆಳೆಯಲು ಗಿಡಗಳನ್ನು ಬೆಳೆಸಬಹುದು. ಇಂತಹ ಗಿಡಗಳು 100 ವರ್ಷಗಳ ಕಾಲ ಬದುಕಲು ಸಾಮರ್ಥ್ಯ ಹೊಂದಿವೆ. ಬಂಡೆಗಳ ಮೇಲೆ ಬೇರುಗಳನ್ನು ಸುತ್ತಿ ಬೆಳೆಸುವ ರೂಟ್ ಓವರ್ ರಾಕ್ನಂತಹ ವಿವಿಧ ಶೈಲಿಗಳೂ ಇವೆ. ಇವುಗಳಿಗೆ ಹಾಕುವ ಗೊಬ್ಬರ ಸ್ಲೋ ರಿಲೀಸ್ ಫರ್ಟಿಲೈಸರ್ ಹಾಕಿಕೊಂಡು ಪ್ರತಿನಿತ್ಯ ನೀರನ್ನು ಹಾಕಬೇಕಾಗುತ್ತದೆ ಮತ್ತು ತಿಂಗಳಿಗೊಮ್ಮೆ ಪ್ರೋನಿಂಗ್ ಮಾಡಬೇಕಾಗುತ್ತದೆ. ಕತ್ತರಿಯಲ್ಲಿ ಅದರ ತುದಿಯನ್ನು ವರ್ಷಕ್ಕೆ 5-6 ಬಾರಿ ಪ್ರೋನಿಂಗ್ ಮಾಡಿದರೆ ಅದು ಕುಬ್ಜವಾಗಿ ಅದರ ಕಾಂಡ ದಪ್ಪವಾಗುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಬೋನ್ಸಾಯಿ ಒಂದು ಅದ್ಭುತ ಸಸ್ಯಶಾಸ್ತ್ರೀಯ ಕಲೆಯಾಗಿದ್ದು ಸಣ್ಣ ಜಾಗದಲ್ಲಿ ಮರಗಳ ಸೌಂದರ್ಯವನ್ನು ಆನಂದಿಸಲು ಸಹಾಯ ಮಾಡುತ್ತದೆ. ಈ ಬೋನ್ಸಾಯಿ ಗಿಡಗಳಿಗೆ 3 ವರ್ಷದಿಂದ 5 ವರ್ಷದ ಒಳಗೆ ರೀಪಾಟಿಂಗ್ ಮಾಡಲಾಗುತ್ತದೆ. ರೀಪಾಟಿಂಗ್ ಮಾಡಲಾದ ಗಿಡಗಳನ್ನು ಅನೇಕ ವರ್ಷಗಳ ಕಾಲ ಅದನ್ನು ಸಣ್ಣ ಪಾಟ್ಗಳಲ್ಲೇ 25ರಿಂದ 50 ವರ್ಷಗಳ ಕಾಲ ಪೋಷಿಸಿಕೊಂಡು ಬರುತ್ತಾರೆ. ಮೊಹಮ್ಮದ್ ಹಾರೂನ್ ರಯೀಸ್ ರವರ ಪತ್ನಿ ಶಬೀನಾರವರು 45 ವರ್ಷಗಳ ಹಿಂದೆ ಬೆಳೆಸಿದ ಬೋನ್ಸಾಯಿ ಗಿಡವನ್ನು ಈಗಲೂ ಆ ಗಾರ್ಡನ್ನಲ್ಲಿ ಇರಿಸಿದ್ದಾರೆ. ಭಾರತ ದೇಶದಲ್ಲಿ ಬೋನ್ಸಾಯಿಗೆ ಸಂಬಂಧಿಸಿದ ಅನೇಕ ಕ್ಲಬ್ಗಳಿವೆ. ಮೈಸೂರು ಹಾಗೂ ಬೆಂಗಳೂರಿನಲ್ಲೂ ಅನೇಕ ಬೋನ್ಸಾಯಿ ಗಾರ್ಡನ್ಗಳೂ ಇವೆ. ನಮ್ಮ ಹಾಸನದಲ್ಲೂ ಇಂತಹ ವೈಶಿಷ್ಟ್ಯವುಳ್ಳ ವೈವಿಧ್ಯಮಯ ಗಾರ್ಡನ್ಗೆ ವಿಶ್ವಪಥ ತಂಡವು ಭೇಟಿ ನೀಡಿ ಅವರನ್ನು ಮಾತನಾಡಿಸಿತು. ವಿಶ್ವಪಥ ವಾಹಿನಿಯಿಂದ ನಾವು ಆರ್ ಪಿ ವೆಂಕಟೇಶಮೂರ್ತಿಯವರ ನೇತೃತ್ವದಲ್ಲಿ ಈ ವಾಹಿನಿ ಸ್ಟಾರ್ಟ್ ಆಗಿದೆ ಸರ್. ನಿಮ್ಮಂಥ ಒಂದು ಸಾಧಕರನ್ನ ಪರಿಚಯ ಮಾಡಿಕೊಡೋ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡ್ತಾಯಿದ್ವಿ. ಇದು ನೋಡಿದ್ವಿ. ಇದನ್ನು ನಿಮ್ಮನ್ನು ನಮ್ಮ ವಿಶ್ವಪಥ ವೀಕ್ಷಕರಿಗೆ ಪರಿಚಯ ಮಾಡಬೇಕು ಅನ್ನಿಸ್ತು. ನಮ್ಮ ವಿಶ್ವಪಥ ವೀಕ್ಷಕರ ಪರವಾಗಿ ನಿಮಗೆ ಹಾರ್ದಿಕ ಸ್ವಾಗತ ಸರ್. ಸ್ವಾಗತ ಸರ್. ನಿಮಗೆ ಇದು ಬೋನ್ಸಾಯಿ ಗಿಡದ ಬಗ್ಗೆ ನಿಮಗೆ ಆಸಕ್ತಿ ಬಂದಿದ್ದಾದರೂ ಹೇಗೆ ಸರ್? ಇದು ನಮ್ಮ ವೈಫ್ ಮಾಡ್ತಾ ಇದ್ದಿದ್ದು. ಆಮೇಲೆ ಹಾಗೆ ಇದು ಮಾಡಿ ನನ್ನದು ಇಂಟ್ರೆಸ್ಟ್ ಬಂತಲ್ಲ, ಇಲ್ಲಿ ತೋಟ ಮಾಡಿದ್ದು. ಇದು ಎಷ್ಟು ಎಕರೆ ತೋಟ ಸರ್ ಇದು? ಇದು ಒಂದು 5 ಎಕರೆ. 5 ಎಕರೆ. 5 ಎಕರೆನಲ್ಲೂ ಈ ಬೋನ್ಸಾಯಿ ಗಿಡಗಳನ್ನೇ ಹಾಕಿದ್ದೀರಾ? ಇಲ್ಲ, ಅಷ್ಟು ಇಲ್ಲ, ಒಂದು 3 ಎಕರ್ಸಲ್ಲಿ ಹಾಕಿದ್ದೀವಿ. ಎಷ್ಟು ವೆರೈಟಿ ಬೋನ್ಸಾಯಿ ಗಿಡಗಳಿದಾವೆ ಸರ್ ಇಲ್ಲಿ? ಒಂದು 150ಇಂದ 200 ವೆರೈಟಿ ಇದೆ. ಇದು ನಿಮ್ಮ ಯಾವ ಉದ್ದೇಶ ಇಟ್ಕೊಂಡು ನಿಮಗೆ ಆಸಕ್ತಿ ಬಂದಿದ್ದು? ಈ ಬೋನ್ಸಾಯಿನೇ ಬೆಳಿಬೇಕು ಅಂತ ನಿಮಗೆ ಆಸಕ್ತಿ ಬಂದಿದ್ದಾದ್ರೂ ಹೇಗೆ? ಆಸ್ ಎ ಹಾಬಿ ಸ್ಟಾರ್ಟ್ ಮಾಡಿದ್ದು, ಆಮೇಲೆ ಹಂಗೆ ಕಮರ್ಷಿಯಲ್ ಮಾಡಿದ್ದು. ನಿಮ್ಮ ಸ್ವಂತ ಊರು ಯಾವ್ದು ಸರ್? ಹಾಸನ ಹತ್ರ. ಹಾಸನಿಂದ ಇದು ನಾವು ಇಲ್ಲಿ ಒಂದು 12 ಕಿಲೋಮೀಟರ್ಸ್ ಕಲ್ಕೆರೆ ಅಂತ ಇದೆ ಈ ಊರು. ಇಲ್ಲೇ ವಾಸ ಆಗಿದ್ದೀರಾ? ಹೌದು.
ಓಕೆ. ನಿಮ್ಮ ಹೆಸರು ಸರ್? ಹಾರೂನ್ ರಯೀಸ್ ಅಂತ. ಹೌದಾ. ಇದು ಎಷ್ಟು ವರ್ಷಗಳಿಂದ ಮಾಡಿದ್ದೀರಾ ಸರ್ ಇದು? ನಾವು ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ,